ಪ್ರಧಾನಿ ಮೋದಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಮಂದಿರದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂಥ ಆದಿಚುಂಚನಗಿರಿಗೆ ಏಪ್ರಿಲ್ 15ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸುತ್ತಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡಿರುವಂಥ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಪ್ರಧಾನಿಗಳು ಲೋಕಾರ್ಪಣೆ ಮಾಡಲಿರುವಂಥ ಮಂದಿರದ ಬಳಿ ಇದ್ದೀನಿ. ಇದೇ ಒಂದು ಮಂದಿರವನ್ನು ಪ್ರಧಾನಿಯವರು ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಾ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಈ ಒಂದು ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಇದೀಗ ಸಂಪೂರ್ಣವಾಗಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಹೀಗಾಗಿ ಪ್ರಧಾನಿಯವರ ಮೂಲಕ ಲೋಕಾರ್ಪಣೆ ಮಾಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಇನ್ನು ಆದಿಚುಂಚನಗಿರಿಯಲ್ಲಿ ಬರದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದನಾಥ ಶ್ರೀಗಳ ಸೂಚನೆಯಂತೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಈ ನೂತನ ಮಂದಿರವನ್ನು ಅಲಂಕಾರ ಮಾಡುವಂಥ ಕಾರ್ಯವು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಇಲ್ಲಾಗಲೇ ವಿವಿಧ ಪುಷ್ಪಗಳ ಮೂಲಕ ಅಲಂಕಾರ ಮಾಡುವಂಥ ಕಾರ್ಯವು ಕೂಡ ನಡೀತಾ ಇರುವಂಥದ್ದು. ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನಿಂದ ನೇರವಾಗಿ ಆದಿಚುಂಚನಗಿರಿಯ ಎಲಿಪ್ಯಾಡ್ಗೆ ಆಗಮಿಸುವಂಥದ್ದು. ಬಳಿಕ ಅವರು ಏನು ಕಾಲ ಭೈರವೇಶ್ವರ ಸನ್ನಿಧಿಗೆ ಬರುವಂಥದ್ದು. ಕಾಲ ಭೈರವೇಶ್ವರ ಸನ್ನಿಧಿಗೆ ಪ್ರವೇಶ ಮಾಡೋದಕ್ಕೂ ಮೊದಲು ಅವರು ಜ್ವಾಲಾಪೀಠಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ನಮಸ್ಕರಿಸಿದಿ. ಆನಂತರ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಏನು ಈ ಮಂದಿರ ಏನಿದೆ ಈ ಮಂದಿರ ಉದ್ಘಾಟನೆ ಮಾಡ್ತಾರೆ. ಅದಕ್ಕೂ ಮುನ್ನ ಕಾಲ ಭೈರವೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು. ನಂತರ ಇಲ್ಲೇನು ಪಾದುಕೆ ಇದೆ ಈ ಪಾದುಕೆಗೆ ನಮಸ್ಕಾರ ಮಾಡಿ ನೇರವಾಗಿ ಗರ್ಭಗುಡಿಗೆ ಹೋಗುವಂಥದ್ದು. ಅಲ್ಲಿ ಏನು ಸ್ವಾಮೀಜಿಯವರ ಪ್ರತಿಮೆ ಕಾಣಿಸ್ತಾ ಇದೆ. ಅದಾದ ಬಳಿಕ ಮೂಲ ಮಂಟಪ ಗದ್ದುಗೆ ಏನಿದೆ ಅದು ಹಾಗೆಯೇ ಉಳಿಸ್ಕೊಂಡಿರುವಂಥದ್ದು. ಅಲ್ಲಿಗೂ ಕೂಡ ಹೋಗಿ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಮಂದಿರದ ವಿಶೇಷತೆಯನ್ನು ಗಮನಿಸೋದಾದರೆ ವಿವಿಧ ಶಿಲ್ಪಕಲೆಗಳ ಸಮಾಗಮ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೊಯ್ಸಳ, ಗಂಗಾ ಸೇರಿದಂತೆ ಸಾಕಷ್ಟು ಕಾಲದ ಶಿಲ್ಪಕಲೆಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ. ವಿಶಿಷ್ಟವಾಗಿ ಕೆತ್ತನೆಯನ್ನು ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಭಾಗದಿಂದ ಕಲ್ಲನ್ನು ತಂದಿರುವಂಥದ್ದು. ಅದರಲ್ಲೂ ಕೂಡ ಕೆಂಪು ಕಲ್ಲನ್ನು ತರಲಾಗಿದೆ. ಇದೀಗ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣ ಮುಗಿದಿದ್ದು ನಾಳೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಳೆ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋ ಹಿನ್ನೆಲೆ ಆ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೆಲ್ಲ ಫ್ಲೆಕ್ಸ್ಗಳಿಂದ ತುಂಬಿ ತುಳುಕ್ತಾ ಇದೆ. ಒಂದ್ ಕಡೆ ಆದಿಚುಂಚನಗಿರಿಯಲ್ಲಿ ಸಂಭ್ರಮ ಮಾಡಿದ್ರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಕೋರೋದಕ್ಕೆ ಸಾಕಷ್ಟು ಫ್ಲೆಕ್ಸ್ಗಳನ್ನು ಕೂಡ ಹಾಕಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಕ್ಕರೆನಾಡು ಮಂಡ್ಯಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಿದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಮೋದಿಯವರಿಗೆ ಸ್ವಾಗತ ಕೋರುವಂಥ ಫ್ಲೆಕ್ಸ್ಗಳು ಕೂಡ ಪ್ರಮುಖ ರಸ್ತೆಗಳಲ್ಲಿ ರಾರಾಜಿಸ್ತಾ ಇರುವಂಥದ್ದು. ಆದಿಚುಂಚನಗಿರಿಗೆ ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೆಳ್ಳೂರು ರಸ್ತೆ ಏನಿದೆ ಅಲ್ಲಿಂದ ಆದಿಚುಂಚನಗಿರಿಗೆ ಸಂಪರ್ಕಿಸುವಂಥ ಪ್ರಮುಖ ರಸ್ತೆ. ಇದೇ ಒಂದು ಆದಿಚುಂಚನಗಿರಿಯ ಮಹಾ ಸಂಸ್ಥಾನ ಮಠಕ್ಕೆ ಇರುವಂಥ ದ್ವಾರ. ಇಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ಬೋದು. ಪ್ರಮುಖವಾಗಿ JDS ಹಾಗೂ BJPಯ ಮುಖಂಡರುಗಳು ತಮ್ಮ ನಾಯಕ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಅದ್ರ ಜೊತೆಗೆ ಒಕ್ಕಲಿಗ ಮುಖಂಡರುಗಳು ಕೂಡ ಇಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು. ಜೊತೆಗೆ ನಾಳೆ DK ಶಿವಕುಮಾರ್ ಅವರು ಕೂಡ ಆಗಮಿಸುವಂಥ ಸಾಧ್ಯತೆ ಇರೋದ್ರಿಂದ DK ಶಿವಕುಮಾರ್ ಅವ್ರಿಗೆ ಸ್ವಾಗತ ಕೋರಿ ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಅದೇ ರೀತಿ ಸಾಕಷ್ಟು ಫ್ಲೆಕ್ಸ್ಗಳು ಇಲ್ಲಿ ರಾರಾಜಿಸ್ತಾ ಇರುವಂಥದ್ದು ನನ್ನ ಪಕ್ಕದಲ್ಲಿ ಗಮನಿಸ್ಬೋದು. ಅಂದರೆ ಈ ಭಾಗದಲ್ಲಿ JDS ಮುಖಂಡರುಗಳು ಕೂಡ ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು. ಮೋದಿಯವರ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು, HD ಕುಮಾರಸ್ವಾಮಿ ಅವರು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಗುರು ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡೋದಕ್ಕಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಏನು ಮೋದಿಯವರು ಆಗಮಿಸ್ತಾ ಇರುವಂಥದ್ದು. ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಎಲ್ಲೆಡೆ
ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಒಂದೆಡೆ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದೆಡೆ ಭದ್ರತೆ ದೃಷ್ಟಿಯಿಂದ SGP ಮಾರ್ಗದರ್ಶನದಲ್ಲಿ ಮಂಡ್ಯ ಪೊಲೀಸ್ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. 6 ಮಂದಿ SPಗಳು ಭದ್ರತೆಯ ನೇತೃತ್ವವನ್ನು ವಹಿಸ್ಕೊಂಡಿರುವಂಥದ್ದು. 2,500 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ರೀತಿಯ ಭದ್ರತೆಗಳನ್ನು ಒಂದು ವಹಿಸಿದರೆ, ಮತ್ತೊಂದೆಡೆ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲೆಡೆ ಫ್ಲೆಕ್ಸ್ಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಮೋದಿಯವರ ಸ್ವಾಗತಕ್ಕೆ ಹಾಕಿರುವಂಥ ಫ್ಲೆಕ್ಸ್ಗಳು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಕಡೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಒಕ್ಕಲಿಗ ಮುಖಂಡರುಗಳು ಕೂಡ ಇಲ್ಲೊಂದಷ್ಟು ಏನು ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಸಾಕಷ್ಟು ಕಡೆ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಚುಂಚನಗಿರಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಮಂದಿರದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂಥ ಆದಿಚುಂಚನಗಿರಿಗೆ ಏಪ್ರಿಲ್ 15ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸುತ್ತಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡಿರುವಂಥ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಪ್ರಧಾನಿಗಳು ಲೋಕಾರ್ಪಣೆ ಮಾಡಲಿರುವಂಥ ಮಂದಿರದ ಬಳಿ ಇದ್ದೀನಿ. ಇದೇ ಒಂದು ಮಂದಿರವನ್ನು ಪ್ರಧಾನಿಯವರು ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಾ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಈ ಒಂದು ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಇದೀಗ ಸಂಪೂರ್ಣವಾಗಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಹೀಗಾಗಿ ಪ್ರಧಾನಿಯವರ ಮೂಲಕ ಲೋಕಾರ್ಪಣೆ ಮಾಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಇನ್ನು ಆದಿಚುಂಚನಗಿರಿಯಲ್ಲಿ ಬರದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದನಾಥ ಶ್ರೀಗಳ ಸೂಚನೆಯಂತೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಈ ನೂತನ ಮಂದಿರವನ್ನು ಅಲಂಕಾರ ಮಾಡುವಂಥ ಕಾರ್ಯವು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಇಲ್ಲಾಗಲೇ ವಿವಿಧ ಪುಷ್ಪಗಳ ಮೂಲಕ ಅಲಂಕಾರ ಮಾಡುವಂಥ ಕಾರ್ಯವು ಕೂಡ ನಡೀತಾ ಇರುವಂಥದ್ದು. ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನಿಂದ ನೇರವಾಗಿ ಆದಿಚುಂಚನಗಿರಿಯ ಎಲಿಪ್ಯಾಡ್ಗೆ ಆಗಮಿಸುವಂಥದ್ದು. ಬಳಿಕ ಅವರು ಏನು ಕಾಲ ಭೈರವೇಶ್ವರ ಸನ್ನಿಧಿಗೆ ಬರುವಂಥದ್ದು. ಕಾಲ ಭೈರವೇಶ್ವರ ಸನ್ನಿಧಿಗೆ ಪ್ರವೇಶ ಮಾಡೋದಕ್ಕೂ ಮೊದಲು ಅವರು ಜ್ವಾಲಾಪೀಠಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ನಮಸ್ಕರಿಸಿದ ಆನಂತರ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಏನು ಈ ಮಂದಿರ ಏನಿದೆ ಈ ಮಂದಿರ ಉದ್ಘಾಟನೆ ಮಾಡ್ತಾರೆ. ಅದಕ್ಕೂ ಮುನ್ನ ಕಾಲ ಭೈರವೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು. ನಂತರ ಇಲ್ಲೇನು ಪಾದುಕೆ ಇದೆ, ಈ ಪಾದುಕೆಗೆ ನಮಸ್ಕಾರ ಮಾಡಿ ನೇರವಾಗಿ ಗರ್ಭಗುಡಿಗೆ ಹೋಗುವಂಥದ್ದು. ಅಲ್ಲಿ ಏನು ಸ್ವಾಮೀಜಿಯವರ ಪ್ರತಿಮೆ ಕಾಣಿಸ್ತಾ ಇದೆ. ಅದಾದ ಬಳಿಕ ಮೂಲ ಮಂಟಪ ಗದ್ದುಗೆ ಏನಿದೆ ಅದು ಹಾಗೆಯೇ ಉಳಿಸ್ಕೊಂಡಿರುವಂಥದ್ದು. ಅಲ್ಲಿಗೂ ಕೂಡ ಹೋಗಿ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಮಂದಿರದ ವಿಶೇಷತೆಯನ್ನು ಗಮನಿಸೋದಾದರೆ ವಿವಿಧ ಶಿಲ್ಪಕಲೆಗಳ ಸಮಾಗಮ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೊಯ್ಸಳ, ಗಂಗಾ ಸೇರಿದಂತೆ ಸಾಕಷ್ಟು ಕಾಲದ ಶಿಲ್ಪಕಲೆಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ. ವಿಶಿಷ್ಟವಾಗಿ ಕೆತ್ತನೆಯನ್ನು ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಭಾಗದಿಂದ ಕಲ್ಲನ್ನು ತಂದಿರುವಂಥದ್ದು. ಅದರಲ್ಲೂ ಕೂಡ ಕೆಂಪು ಕಲ್ಲನ್ನು ತರಲಾಗಿದೆ. ಇದೀಗ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣ ಮುಗಿದಿದ್ದು ನಾಳೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಳೆ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋ ಹಿನ್ನೆಲೆ ಆ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೆಲ್ಲ ಫ್ಲೆಕ್ಸ್ಗಳಿಂದ ತುಂಬಿ ತುಳುಕ್ತಾ ಇದೆ. ಒಂದ್ ಕಡೆ ಆದಿಚುಂಚನಗಿರಿಯಲ್ಲಿ ಸಂಭ್ರಮ ಮಾಡಿದ್ರೆ, ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಕೋರೋದಕ್ಕೆ ಸಾಕಷ್ಟು ಫ್ಲೆಕ್ಸ್ಗಳನ್ನು ಕೂಡ ಹಾಕಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಕ್ಕರೆನಾಡು ಮಂಡ್ಯಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಿದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಮೋದಿಯವರಿಗೆ ಸ್ವಾಗತ ಕೋರುವಂಥ ಫ್ಲೆಕ್ಸ್ಗಳು ಕೂಡ ಪ್ರಮುಖ ರಸ್ತೆಗಳಲ್ಲಿ ರಾರಾಜಿಸ್ತಾ ಇರುವಂಥದ್ದು. ಆದಿಚುಂಚನಗಿರಿಗೆ ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೆಳ್ಳೂರು ರಸ್ತೆ ಏನಿದೆ ಅಲ್ಲಿಂದ ಆದಿಚುಂಚನಗಿರಿಗೆ ಸಂಪರ್ಕಿಸುವಂಥ ಪ್ರಮುಖ ರಸ್ತೆ. ಇದೇ ಒಂದು ಆದಿಚುಂಚನಗಿರಿಯ ಮಹಾ ಸಂಸ್ಥಾನ ಮಠಕ್ಕೆ ಇರುವಂಥ ದ್ವಾರ. ಇಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ಬೋದು. ಪ್ರಮುಖವಾಗಿ JDS ಹಾಗೂ BJPಯ ಮುಖಂಡರುಗಳು ತಮ್ಮ ನಾಯಕ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ
ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಅದ್ರ ಜೊತೆಗೆ ಒಕ್ಕಲಿಗ ಮುಖಂಡರುಗಳು ಕೂಡ ಇಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು. ಜೊತೆಗೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸುವಂಥ ಸಾಧ್ಯತೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಾಗತ ಕೋರಿ ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಅದೇ ರೀತಿ ಸಾಕಷ್ಟು ಫ್ಲೆಕ್ಸ್ಗಳು ಇಲ್ಲಿ ರಾರಾಜಿಸ್ತಾ ಇರುವಂಥದ್ದು ನನ್ನ ಪಕ್ಕದಲ್ಲಿ ಗಮನಿಸ್ಬೋದು. ಅಂದರೆ ಈ ಭಾಗದಲ್ಲಿ JDS ಮುಖಂಡರುಗಳು ಕೂಡ ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು. ಮೋದಿಯವರ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು, HD ಕುಮಾರಸ್ವಾಮಿ ಅವರು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಗುರು ಭೈರವೇಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡೋದಕ್ಕಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಏನು ಮೋದಿಯವರು ಆಗಮಿಸ್ತಾ ಇರುವಂಥದ್ದು. ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಎಲ್ಲೆಡೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಒಂದೆಡೆ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದೆಡೆ ಭದ್ರತೆ ದೃಷ್ಟಿಯಿಂದ SGP ಮಾರ್ಗದರ್ಶನದಲ್ಲಿ ಮಂಡ್ಯ ಪೊಲೀಸ್ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. 6 ಮಂದಿ SPಗಳು ಭದ್ರತೆಯ ನೇತೃತ್ವವನ್ನು ವಹಿಸ್ಕೊಂಡಿರುವಂಥದ್ದು. 2,500 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ರೀತಿಯ ಭದ್ರತೆಗಳನ್ನು ಒಂದು ವಹಿಸಿದರೆ, ಮತ್ತೊಂದೆಡೆ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲೆಡೆ ಫ್ಲೆಕ್ಸ್ಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಮೋದಿಯವರ ಸ್ವಾಗತಕ್ಕೆ ಹಾಕಿರುವಂಥ ಫ್ಲೆಕ್ಸ್ಗಳು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಕಡೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಒಕ್ಕಲಿಗ ಮುಖಂಡರುಗಳು ಕೂಡ ಇಲ್ಲೊಂದಷ್ಟು ಏನು ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಸಾಕಷ್ಟು ಕಡೆ ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದು. ಚುಂಚನಗಿರಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ.